ವಿಡಿಯೋದಲ್ಲಿ ಗೌರಿ ಪೂಜೆಯ ವಿಸರ್ಜನೆಯಲ್ಲಿ ಈ ಒಂದು ನೈವೇದ್ಯವನ್ನು ತಪ್ಪದೆ ಮಾಡಲೇಬೇಕು. ಮತ್ತು ಗೌರಿ ಪೂಜೆಯ ವಿಸರ್ಜನೆ ಯಾವ ರೀತಿ ಮಾಡಬೇಕು, ಈ ಎಲ್ಲ ವಿಷಯಗಳೊಂದಿಗೆ ನಾನು ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೀನಿ. ಇವಾಗ ವಿಡಿಯೋನ ಶುರು ಮಾಡೋಣ. ನಾನು ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ನಾನು ಗೌರಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಮತ್ತು ಗಣಪತಿ ಹಬ್ಬದ ದಿನ ನಾವು ಚಂದ್ರನನ್ನು ನೋಡಿದ್ರೆ ಆ ಒಂದು ದೋಷದಿಂದ ಯಾವ ರೀತಿ ನಾವು ನಿವಾರಣೆ ಮಾಡ್ಕೋಬೇಕು ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಗೌರಿ ಪೂಜೆಯಲ್ಲಿ ಗೌರಿ ಕಥೆಯನ್ನು ಓದಲೇಬೇಕು. ಆ ಕಥೆಯನ್ನು ಕೂಡ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಇನ್ನು ಗೌರಮ್ಮನಿಗೂ ಮತ್ತು ಗೋರಂಟಿಗೂ ಇರುವ ಸಂಬಂಧ ಆದರೂ ಏನು ಅಂತ ಆ ಕಥೆಯನ್ನು ಕೂಡ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಗೋರಂಟಿ ಹುಟ್ಟಿದ್ದೇ ಗೌರಮ್ಮನಿಂದ ಅಂತ ಆ ಒಂದು ಕತೆ ತುಂಬಾ ಚೆನ್ನಾಗಿದೆ, ಅದನ್ನು ತಪ್ಪದೆ ಕೇಳಿ. ಇವಾಗ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮಂಗಳವಾರ ಗೌರಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು. ಕೆಲವರು ನಾವು ತಾಯಿ ಮನೆಗೆ ಹೋಗಬೇಕು, ನಾವು ಇರೋದಿಲ್ಲ ಮನೆಯಲ್ಲಿ, ಮಂಗಳವಾರನೇ ಪೂಜೆ ಮಾಡಿ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅಂಥವರು ಬೇಕಾದರೆ ವಿಸರ್ಜನೆಯನ್ನು ಮಾಡ್ಕೋಬೋದು. ಇನ್ನು ಪದ್ಧತಿ ಪ್ರಕಾರ ಗೌರಿಯನ್ನು ಪ್ರತಿಷ್ಠಾಪನೆ ಮಾಡಿದ ಮೇಲೆ ಮಾರನೇ ದಿನ ಗಣಪತಿ ಹಬ್ಬ ಮುಗಿದ ಮೇಲೆ ಎರಡನ್ನೂ ಒಟ್ಟಿಗೆ ವಿಸರ್ಜನೆ ಮಾಡಬೇಕು ಅಂತಲೇ ಇರೋದು. ಮಂಗಳವಾರ ಗೌರಿನೇ ಇಟ್ಟಿರ್ತೀವಿ, ಮಾರನೇ ದಿನ ಗಣಪತಿಯನ್ನು ಇಟ್ಟಿರ್ತೀವಿ. ಅವತ್ತು ಸಾಯಂಕಾಲ ಎರಡನ್ನೂ ಒಟ್ಟಿಗೆ ಕದಲಿಸಿ ವಿಸರ್ಜನೆ ಮಾಡ್ಬೋದು. ಈ ಒಂದು ಹಬ್ಬವನ್ನು 1 ದಿನ, 5 ದಿನ ಅಥವಾ 9 ದಿನಗಳ ಕಾಲ ಆಚರಣೆ ಮಾಡ್ತಾರೆ. ಆದರೆ ಮನೆಯಲ್ಲಿ ಅಷ್ಟು ದಿನ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಅನ್ನೋರು, ಹಾಗಾಗಿ ಮಂಗಳವಾರ ನೀವು ಗೌರಿಯನ್ನು ಇಟ್ಟಿರ್ತೀರ. ಅಂದರೆ ಬುಧವಾರ ಗಣಪತಿ ಹಬ್ಬ, ಅವತ್ತು ಗಣೇಶನ ಪೂಜೆ ಮಾಡಿ ಅವತ್ತು ರಾತ್ರಿ ಎರಡನ್ನೂ ಒಟ್ಟಿಗೆ ಕದಲಿಸಿ ನೀವು ವಿಸರ್ಜನೆ ಮಾಡ್ಕೋಬೋದು. ಗಣೇಶನ್ನ ಕೂಡಿಸೋ ಅಂಥವ್ರು ಅವತ್ತು ರಾತ್ರಿನೇ ಗಣಪತಿಯನ್ನು ಮತ್ತು ಗೌರಮ್ಮನನ್ನು ವಿಸರ್ಜನೆ ಮಾಡ್ತಾರೆ. ಇನ್ನು ಮನೆಯಲ್ಲಿ ಹಾಗೆ ಸಿಂಪಲ್ ಆಗಿ ಗಣಪತಿ ವಿಗ್ರಹನ ಇಟ್ಬಿಟ್ಟು ಪೂಜೆ ಮಾಡ್ಕೊಳ್ಳೋ ಅಂಥವ್ರು, ಅರಿಶಿಣದಿಂದ ಗೌರಿಯನ್ನು ಮಾಡಿ ಪೂಜೆ ಮಾಡೋ ಅಂಥವ್ರು ಗುರುವಾರ ಬೆಳಗ್ಗೆ ವಿಸರ್ಜನೆ ಮಾಡ್ಕೋಬೋದು. ಅಂದರೆ ಬುಧವಾರ ರಾತ್ರಿ ಎರಡನ್ನೂ ಕೂಡ ಕದಲಿಸ್ಬಿಟ್ಟು ಅಲ್ಲಾಡಿಸ್ಬಿಟ್ಟು ಗುರುವಾರ ವಿಸರ್ಜನೆ ಮಾಡ್ಕೋಬೋದು. ಇನ್ನು ಪದ್ಧತಿ ಪ್ರಕಾರ ಗೌರಮ್ಮನನ್ನು ಕಳಿಸ್ಕೊಡುವಾಗ ಹಾಗೆ ಕಳಿಸ್ಬಾರ್ದು ಅಂತಾರೆ. ನಾವು ವಿಸರ್ಜನೆ ಮಾಡುವಾಗ ಈ ನೈವೇದ್ಯವನ್ನು ಮಾಡಲೇಬೇಕು. ಆ ನೈವೇದ್ಯ ಆದರೂ ಏನು ಅಂತ ತಿಳ್ಕೊಳ್ಳೋಣ. ಇವಾಗ ಹಾಲು ಮತ್ತು ಅನ್ನವನ್ನು ನೈವೇದ್ಯಕ್ಕೆ ಇಟ್ಬಿಟ್ಟು ಆಮೇಲೆ ಗೌರಿಯನ್ನು ಕದಲಿಸ್ಬೇಕು ಅಂತ ಹೇಳ್ತಾರೆ. ಆಮೇಲೆ ವಿಸರ್ಜನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಅಥವಾ ಒಂದು ಗ್ಲಾಸ್ ಹಾಲು, ಅದರಲ್ಲಿ ಸ್ವಲ್ಪ ಸಕ್ಕರೆನ ಹಾಕಿಬಿಟ್ಟು ಆಮೇಲೆ ಕರ್ಪೂರದ ಆರತಿ ಎಲ್ಲ ಬೆಳಗ್ಬಿಟ್ಟು ಕೆಂಪಾರತಿ ಮಾಡಿ ಹೊರಗಡೆ ಹಾಕಿಬಿಟ್ಟು ಆಮೇಲೆ ಕದಲಿಸಿ ವಿಸರ್ಜನೆ ಮಾಡ್ಕೋಬೇಕು. ಏಕೆಂದರೆ ಲಕ್ಷ್ಮಿಯನ್ನು ಮನೆ ಸೊಸೆ ಅಂತ ಕರಿತೀವಿ, ಗೌರಿಯನ್ನು ಮನೆ ಮಗಳು ಅಂತ ಹೇಳ್ತಾರೆ. ತಾನು ಹಾಲುಂಡಂಥ ಮನೆ ಯಾವಾಗಲೂ ಸಮೃದ್ಧಿಯಾಗಿರಲಿ ಅಂತ, ಹಾಲು ಉಕ್ದಂಗೆ ಸಂಪತ್ತು ಉಕ್ಲಿ ಅಂತ ಹೇಳಿ ಹೆಣ್ಮಕ್ಳು ಯಾವಾಗಲೂ ತವ್ರ ಮನೆ ಚೆನ್ನಾಗಿರಲಿ ಅಂತ ಬಯಸ್ತಾರೆ. ಆ ಕಾರಣದಿಂದ ಗೌರಿನ ಕಳಿಸ್ಕೊಡುವಾಗ ಹಾಲು ಅನ್ನವನ್ನು ನೈವೇದ್ಯ ಮಾಡಬೇಕು. ಇನ್ನು ಗಣಪತಿ ವಿಗ್ರಹನ ತೊಳೆದ್ಬಿಟ್ಟು ಮತ್ತೆ ನೀವು ಪೂಜೆಗೆ ಇಟ್ಕೋಬೋದು. ಅರಿಶಿಣದ ಗೌರಿಯನ್ನು ಒಂದು ಪ್ಲೇಟ್ನಲ್ಲಿ ಅರಿಶಿಣವನ್ನು ಪುಡಿ ಮಾಡಿಬಿಟ್ಟು ಹಾಗೆ ಇಟ್ಬಿಡಿ. ಪ್ರತಿದಿನ ನೀವು ಪೂಜೆ ಆದಮೇಲೆ ಕೆನ್ನೆಗೆ ಹಚ್ಕೊಳ್ಬೋದು ಅಥವಾ ಸ್ನಾನ ಮಾಡುವಾಗ ಕೈಗಳಿಗೆ, ಮುಖಕ್ಕೆ, ಬೆನ್ನಿಗೆ ಹಚ್ಕೋಬೋದು. ಆದರೆ ಯಾವುದೇ ಕಾರಣಕ್ಕೂ ನಿಮ್ಮ ಕಾಲುಗಳಿಗೆ ಹಚ್ಕೊಳ್ಳೋದಕ್ಕೆ ಹೋಗಬೇಡಿ. ಏಕೆಂದರೆ ಅರಿಶಿಣದಿಂದ ನಾವು ಗೌರಮ್ಮನನ್ನು ಪ್ರತಿಷ್ಠಾಪನೆ ಮಾಡಿರ್ತೀವಿ. ಅದಕ್ಕೋಸ್ಕರ ಅದು ಯಾವತ್ತೂ ಕೂಡ ಪ್ರಸಾದವಾಗಿ ನಾವು ಸ್ವೀಕರಿಸಬೇಕು. ಅದನ್ನು ಯಾವುದೇ ಕಾರಣಕ್ಕೂ ನಮ್ಮ ಕಾಲುಗಳಿಗೆ ಹಚ್ಕೊಳ್ಳೋದಕ್ಕೆ ಹೋಗಬಾರ್ದು. ತಪ್ಪನ್ನು ಯಾರೂ ಕೂಡ ಮಾಡಬೇಡಿ. ಕೈಗೆ, ಮುಖಕ್ಕೆ, ಬೆನ್ನಿಗೆ ಹಚ್ಕೋಬೋದು. ಅಥವಾ ನೀವು ಪೂಜೆ ಎಲ್ಲ ಆದಮೇಲೆ ಕೆನ್ನೆಗೆ ಹಚ್ಕೊತೀರಾ, ಆ ರೀತಿ ಕೂಡ ಇದನ್ನು ಉಪಯೋಗಿಸ್ಕೋಬೋದು. ಆದರೆ ಡಬ್ಬಿನಲ್ಲಿ ಹಾಕಿಬಿಟ್ಟು ಮುಚ್ಚಿಡಬೇಡಿ. ಅದನ್ನು ಒಂದು ಪ್ಲೇಟ್ನಲ್ಲಿ ಪುಡಿ ಮಾಡಿಬಿಟ್ಟು ಹರಡಿಬಿಟ್ಟು ಹಾಗೆ ಇಟ್ಬಿಡಿ. ಇನ್ನು ಗಣಪತಿ ಹಬ್ಬದ ದಿನ ತನಿ ಏರೋದಕ್ಕೆ ಆಗೋದಿಲ್ಲ ಅಂತ ಅನ್ನೋರು ಗುರುವಾರ ಪಂಚಮಿ ಇರುತ್ತೆ, ಆ ದಿನ ಮಾಡ್ಬೋದು. ಮತ್ತು ಶುಕ್ರವಾರ ಬೆಳಗ್ಗೆನೇ ಷಷ್ಠಿ ಇರುತ್ತೆ, ಷಷ್ಠಿ ತಿಥಿ ಇರುತ್ತೆ, ಬೆಳಗ್ಗೆನೇ ಅವತ್ತು ಕೂಡ ನೀವು ತನಿ ಎರಿಬೋದು. ಆ ದಿನನೂ ಮಾಡೋದಕ್ಕಾಗಿಲ್ಲ ಅಂತ ಅನ್ನೋರು ಭಾನುವಾರ ಮಾಡ್ಬೋದು. ಭಾದ್ರಪದ ಮಾಸ ಮುಗಿಯೋದ್ರೊಳಗಡೆ ಅಂದರೆ ಹುಣ್ಣಿಮೆಗೂ ಮೊದಲು ನೀವು ಯಾವುದೇ ಭಾನುವಾರ, ಮಂಗಳವಾರ ಅಥವಾ ಗುರುವಾರ ಹೋಗ್ಬಿಟ್ಟು ನೀವು ತನಿ ಎರಿಬೋದು. ಗುರುವಾರ ಗೌರಿಯನ್ನು ವಿಸರ್ಜನೆ ಮಾಡಿದ್ರೆ 3 ದಿನ ಲೆಕ್ಕ ಬರುತ್ತೆ. ಹಾಗಾಗಿ ಗುರುವಾರ ನೀವು ಗೌರಿಯನ್ನು ವಿಸರ್ಜನೆ ಮಾಡ್ಬೋದು. ಮತ್ತು ಪೂಜೆಗೆ ಇಟ್ಟಿರುವಂಥ ಎಲ್ಲ ವಸ್ತುಗಳನ್ನು ನೀವೇ ಉಪಯೋಗಿಸ್ಕೋಬೋದು. ಬ್ಲೌಸ್ ಪೀಸು, ಬಳೆ, ಇದೆಲ್ಲ ನಿಮಗೆ ಯೂಸ್ ಆಗೋ ಥರ ತಂದುಬಿಟ್ಟು ಪೂಜೆಗೆ ಇಡಬೇಕು. ಪೂಜೆಗೆ ಇಟ್ಟಿರುವಂಥ ಅರಿಶಿಣದ ಕೊಂಬು ಕೂಡ ಅಷ್ಟೇ ಎಲ್ಲ ಒಂದು ಸಲ ಸೇರಿಸಿ ಇಟ್ಕೊಳ್ಳಿ. ಆಮೇಲೆ ಅದನ್ನು ಮಿಕ್ಸಿನಲ್ಲಿ ಹಾಕಿಬಿಟ್ಟು ಮನೆಯಲ್ಲೇ ಅದನ್ನು ಪುಡಿ ಮಾಡಿ ಇಟ್ಕೊಂಡು
ಅದನ್ನು ನಾವು ಕೆನ್ನೆಗೂ ಕೂಡ ಹಚ್ಕೋಬೋದು. ಈಗ ಸ್ನಾನ ಮಾಡುವಾಗ ಇದನ್ನು ಕೂಡ ಹಾಕ್ಕೊಂಡ್ಬಿಟ್ಟು ನಾವು ಸ್ನಾನ ಮಾಡೋದಕ್ಕೂ ಕೂಡ ಉಪಯೋಗಿಸ್ಕೋಬೋದು. ಆದರೆ ಮತ್ತೆ ಅದನ್ನೇ ದೇವರ ವಿಗ್ರಹಗಳಿಗೆ ಫೋಟೋಗೆ ಇಡಬಾರ್ದು. ಇನ್ನು ಪೂಜೆಗೆ ಇಟ್ಟಿರುವಂಥ ಬ್ಲೌಸ್ ಪೀಸು, ಬಳೆ ಅದನ್ನು ಬೇರೆಯವ್ರಿಗೆ ಕೊಡ್ಬೋದಾ ಅಂತ ನೀವೇನಾದ್ರು ಕೇಳೋದಿದ್ದರೆ ನಿಮ್ಮ ಮನೆಯಲ್ಲಿ ಯಾರಿಗೆ ಬೇಕಾದರೂ ನೀವು ಕೊಡ್ಬೋದು. ಅಂದರೆ ಅತ್ತಿಗೆ, ನಾದಿನಿ, ಹೆಣ್ಮಕ್ಳಿಗೆ, ತಾಯಿಗೆ ಮತ್ತು ಅತ್ತೆ ಈ ರೀತಿ ಎಲ್ಲ ಇರ್ತಾರಲ್ಲ, ನೀವು ಅವ್ರಿಗೆ ಕೊಡ್ಬೋದು. ಇಷ್ಟು ಕೂಡ ಗೌರಮ್ಮನ ವಿಸರ್ಜನೆ ಮಾಡುವಾಗ ಈ ಒಂದು ನೈವೇದ್ಯವನ್ನು ನಾವು ತಪ್ಪದೇ ಮಾಡಲೇಬೇಕು. ಮತ್ತು ಗೌರಮ್ಮನ ವಿಸರ್ಜನೆ ಯಾವ ರೀತಿ ಮಾಡ್ಕೋಬೇಕು, ಪೂಜೆ ಎಲ್ಲ ಆದಮೇಲೆ, ವಿಸರ್ಜನೆ ಎಲ್ಲ ಆದಮೇಲೆ ಆ ವಸ್ತುಗಳನ್ನು ನಾವೇನು ಮಾಡಬೇಕು ಅಂತಲೂ ಕೂಡ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.